ಕೆ ಶಬ್ಬೀರ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನ ಮಾಡ್ತೀನಿ. Thank you so very much, guys. Thank you. Thank you. Thank you so much. ಎಲ್ಲರಿಗೂ ನಮಸ್ಕಾರ. Thank you so much. ಎಲ್ಲರಿಗೂ ನಮಸ್ಕಾರ. Good morning. Dear friends, ಒಂದು ಮಾತು ಹೇಳಿ ನಾನು ಮಾತನ್ನ ಸ್ಟಾರ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಕೇಳಿ. ಐಶ್ವರ್ಯ ರಾಯ್ ಒಂದು ಬ್ರ್ಯಾಂಡ್. ಎಸ್ ಆರ್ ನೋ? ಹಿಂದೆ ಇರೋರು ಕೈ ಎತ್ತಿ. ಎಸ್ ಆರ್ ನೋ? ಐಶ್ವರ್ಯ ರಾಯ್ ಒಂದು ಬ್ರ್ಯಾಂಡ್ ಆಗಿ ಒಂದು ಲೋಕಲ್ ಸೋಪ್ ಅನ್ನ ಮಾರಿ ಕರೋಡ್ಪತಿ ಆಗ್ಬೋದು ಅಂದ್ರೆ, ಒಂದು ಲೋಕಲ್ ಪರ್ಸನ್ ಆಗಿ ನಾವೆಲ್ಲ ಒಂದು ಬ್ರ್ಯಾಂಡೆಡ್ ಸೋಪ್ ಅನ್ನ ಮಾರಿ ಯಾಕೆ ಕರೋಡ್ಪತಿ ಆಗ್ಬಾರ್ದು? ಒಂದು ನೆನಪಿಟ್ಕೊಳ್ಳಿ, ವೆಸ್ಟೀಜ್ ಈಸ್ ನಾಟ್ ಎ ಸೋಪ್ ಸೆಲ್ಲಿಂಗ್ ಕಂಪನಿ, ಇಟ್ ಈಸ್ ಎ ಹೋಪ್ ಸೆಲ್ಲಿಂಗ್ ಕಂಪನಿ. ವೆಸ್ಟೀಜ್ ಒಂದು ಕ್ರೀಮ್ ಸೆಲ್ಲಿಂಗ್ ಕಂಪನಿ ಅಲ್ಲ, ಡ್ರೀಮ್ ಸೆಲ್ಲಿಂಗ್ ಕಂಪನಿ ಅಂತ ನೆನಪಿಟ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಅಬ್ದುಲ್ ಶಫೀರ್ ಅಂತ ಹೇಳಿ ಬಳ್ಳಾರಿಯಿಂದ ಬಂದಿದ್ದೀನಿ. ಹೊಸಪೇಟೆ ಇಂದ 11 ಕಿಲೋಮೀಟರ್ ದೂರ ಕಮಲಾಪುರ ನಮ್ಮೂರು. ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಹೊಸಪೇಟೆಯಲ್ಲಿ ಎಜುಕೇಶನ್ ಆಯಿತು. ಡಿಗ್ರಿ ಸೆಕೆಂಡ್ ಇಯರ್ ಓದ್ತಿರ್ಬೇಕಾದ್ರೆ ವೆಸ್ಟೀಜ್ ಅವಕಾಶ ಸಿಕ್ತು. ವೆಸ್ಟೀಜ್ ಅಲ್ಲಿ ಜಾಯಿನ್ ಆಗಿ 3 ತಿಂಗಳ ಕೆಲಸ ಮಾಡಿಲ್ಲ. ಯಾಕಂದ್ರೆ ಕಾಲೇಜ್ ಮನೆ ಟ್ಯೂಷನ್ ಬಿಟ್ಟು ನನಗೇನು ಗೊತ್ತಿಲ್ಲ. 4ನೇ ತಿಂಗಳ ಹೊಸಪೇಟೆಯಲ್ಲಿ ಒಂದು ಪ್ರೋಗ್ರಾಮ್ಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಕುಂದಿಸಿದಾಗ ಜೆ ಮಂಜುನಾಥ್ ಸರ್ ಒಂದು ಮಾತು ಹೇಳಿದ್ರು, ಅದು ಈಗೂ ನೆನಪಿದೆ. ಏನಂದ್ರೆ, ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಆರೋಗ್ಯ, ಇದೇ ಪ್ರಾಡಕ್ಟ್ ನ ಶೇರ್ ಮಾಡಿದ್ರೆ ಐಶ್ವರ್ಯ ಅಂತ. 2013 ಜುಲೈಯಲ್ಲಿ ಈ ಮಾತನ್ನ ಕೇಳಿ ನಾನು ಕೂಡ ಯೂಸ್ ಮಾಡಿದ್ರೆ ಆರೋಗ್ಯ ಸಿಕ್ತು, ಶೇರ್ ಮಾಡ್ತಾ ಹೋಗೋಣ, ಐಶ್ವರ್ಯ ಸಿಗುತ್ತೇನೋ ಅಂತ ಹೇಳಿ ತುಂಬಾ ಜನರಿಗೆ, ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ಯಾರು ನಂಬಲಿಲ್ಲ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜನರಿಗೆ ಹೇಳಿದೆ, ಯಾರು ನಂಬಲಿಲ್ಲ. ನಮ್ಮ ಫ್ಯಾಮಿಲಿಗೆ ಹೇಳಿದೆ, ಯಾರು ನಂಬಲಿಲ್ಲ. ಬಟ್ ಡಿಯರ್ ಫ್ರೆಂಡ್ಸ್, ನಾನು ಕೂಡ ಯಾರಿಗೂ ಬಿಟ್ಟಿಲ್ಲ. ಹೇಳ್ತಾ ಹೋದೆ. ಒಂದು ಬುಕ್ ಓದಿದೆ. ಆ ಬುಕ್ಕಲ್ಲಿ ಒಂದು ಬರ್ದಿತ್ತು, ಏನ್ ಗೊತ್ತಾ? ದೊಡ್ಡ ರಾಜ ಆಗ್ಬೇಕು ಅಂತಂದ್ರೆ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ. ವೆಸ್ಟೀಜ್ ಅಲ್ಲೂ VMCM ಆಗ್ಬೇಕಂತಂದ್ರೆ VMCM ಆಗೋ ಲೆವೆಲ್ ನೆಟ್ವರ್ಕ್ ಕಟ್ಟಬೇಕು ಅಂತ ಹೇಳಿ ಗೊತ್ತು ಮಾಡ್ಕೊಂಡು ಕೆಲಸ ಮಾಡ್ತಾ ಹೋದೆ. 403 ರೂಪಾಯಿನ ಇನ್ಕಮ್ ಜಂಪ್ ಆಗ್ತಾ ಲೈಫಲ್ಲಿ ತುಂಬಾ ಏಳು ಬರುತ್ತೆ. ಟೀಮ್ ಬಂತು. ಕೆಲಸ ಮಾಡ್ತಾ ಹೋದ್ರೆ ಕನ್ಸಿಸ್ಟೆಂಟ್ ಆಗಿ ಇವತ್ತು ಹೈಯೆಸ್ಟ್ ಚೆಕ್. ನಾನು MBA ಕಂಪ್ಲೀಟ್ ಮಾಡ್ಕೊಂಡು ಯಾವ್ದಾದ್ರು ಜಾಬ್ ಹೋದ್ರೆ ಐ ಥಿಂಕ್ 5 ವರ್ಷದ ಟೋಟಲ್ ಸ್ಯಾಲರಿ ಕೂಡ ಸೇರಿಸಿದ್ರು ಅಷ್ಟಾಗಲ್ಲ. ಥ್ಯಾಂಕ್ಸ್ ಟು ವೆಸ್ಟೀಜ್ ಅಂಡ್ ವೆಸ್ಟೀಜ್ ಮ್ಯಾನೇಜ್ಮೆಂಟ್ ಇವತ್ತು ನನಗೆ ವೆಸ್ಟೀಜ್ ಸಿಂಗಲ್ ಮಂತ್ ಹೈಯೆಸ್ಟ್ ಚೆಕ್ ಕೊಟ್ಟಿರೋದು 14,18,605 ರೂಪಾಯಿ. ವೆಸ್ಟೀಜ್ ಇಂದ ಇವತ್ತಿನವರೆಗೂ ನಾನು ಸಂಪಾದನೆ ಮಾಡಿರೋದು ಬರೋಬ್ಬರಿ ಯಾವ ವಯಸ್ಸಲ್ಲಿ, ಐ ಥಿಂಕ್ ನನಗೆ 30 ವರ್ಷ, ರೈಟ್? ಈ 24ನೇ ತಾರೀಕು ಬಂದ್ರೆ 31 ವರ್ಷ. ಯಾವ ವಯಸ್ಸಲ್ಲಿ ಹುಡುಗರು ಪಬ್ಜಿ ಆಡ್ಕೊಂತ ಟೈಮ್ ಪಾಸ್ ಮಾಡ್ತಾರೋ, ಯಾವ ವಯಸ್ಸಲ್ಲಿ ಹುಡುಗರು ಲೂಡೋ ಆಡ್ಕೊಂತ ಟೈಮ್ ಪಾಸ್ ಮಾಡ್ತಾರೋ, ಯಾವ ವಯಸ್ಸಲ್ಲಿ ಹುಡುಗರು IPL ಬೆಟ್ಟಿಂಗ್ ಆಡಿ ಜೀವನ ಹಾಳು ಮಾಡ್ಕೊಂತಾರೋ, ಯಾವ ವಯಸ್ಸಲ್ಲಿ ತನ್ನ ತಂದೆ ತಗೊಂಡು ಬಾರಲ್ಲಿ ಕುತ್ಕೊಂಡು ಬೀರ್ ಕುಡಿದು ದುಡ್ಡನ್ನ ಹಾರಿಸ್ತಾರೋ, ಯಾವ ವಯಸ್ಸಲ್ಲಿ ಹುಡುಗರು ಹುಡುಗಿಯರಿಂದ ತಿರುಗಾಡ್ತಾರೋ, ಆ ವಯಸ್ಸಲ್ಲಿ ನಾನು ಸಂಪಾದನೆ ಮಾಡಿರೋದು ಬರೋಬ್ಬರಿ 5,82,00,000 ರೂಪಾಯಿ. ಜೊತೆ ವೆಸ್ಟೀಜ್ ಇಂದ 5 ಕಾರ್ ಪರ್ಚೇಸ್ ಮಾಡಿದೆ. ಮೊದಲನೇದು ನಿಸಾನ್ ಮೈಕ್ರಾ, ಎರಡನೇದು ಹಾಂಡಾ WRV, ಮೂರನೇದು 63 ಲಕ್ಷ ರೂಪಾಯಿದು ಮರ್ಸಿಡೀಸ್ ಬೆನ್ಸ್, 4ನೇದು ಕಿಯಾ ಸೆಲ್ಟಾಸ್, 5ನೇದು 31 ಲಕ್ಷ ರೂಪಾಯಿದು ಟಾಟಾ ಹ್ಯಾರಿಯರ್. ಸೊ ಇದು ನನ್ನ ಅಚೀವ್ಮೆಂಟ್. ಅದ್ರ ಜೊತೆ ವೆಸ್ಟೀಜ್ ಇಂದ 9 ಟೈಮ್ ಫಾರಿನ್ ಟ್ರಿಪ್ ಹೋಗಿ ಬಂದೆ. ಈಗ 10ನೇ ಟೈಮ್ ಫಾರಿನ್ ಟ್ರಿಪ್. ಆಗಸ್ಟ್ 18 19 ತಾರೀಕಿಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾ ಇದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ನಾನು ಹೋಗ್ತಾ ವೆಸ್ಟೀಜ್ ಇಂದ 2-3 ಕೋಟಿ ರೂಪಾಯಿ ಪ್ರಾಪರ್ಟಿ ಮಾಡ್ಕೊಂಡೆ, ಥ್ಯಾಂಕ್ಸ್ ಟು ವೆಸ್ಟೀಜ್. ಬಟ್ ಹೋಗ್ತಾ ಒಂದು ಮಾತನ್ನ ಹೇಳಿ ಹೋಗಿ ಇಷ್ಟಪಡ್ತೀನಿ. ಈ ಭೂಮಿ ಮೇಲೆ ಸಕ್ಸಸ್ ಆಗ್ಲಿಕ್ಕೋಸ್ಕರ ಆಗ್ಬೇಕಾ? ಸಕ್ಸಸ್ಸು ಎಸ್ ಆರ್ ನೋ? ಎಸ್ಸಲ್ಲೇ ದಮ್ಮಿಲ್ಲ. ಎಸ್ ಆರ್ ನೋ? ಸಕ್ಸಸ್ ಆಗ್ಲಿಕ್ಕೋಸ್ಕರ ಈ ಭೂಮಿ ಮೇಲೆ 3 ಪ್ಲಾಟ್ಫಾರ್ಮ್ಸ್ ಇದಾವೆ ಸರ್. ಮೊದಲನೇ ಪ್ಲಾಟ್ಫಾರ್ಮ್ ಪಾಲಿಟಿಕ್ಸ್, ಜಿಗರ್ ಬೇಕು, ನಮ್ಮ ಹತ್ರ ಇಲ್ಲ. 2ನೇ ಪ್ಲಾಟ್ಫಾರ್ಮ್ ಫಿಲ್ಮ್ ಇಂಡಸ್ಟ್ರಿ, ಉಸಿರಿಬೇಕು, ನಮ್ಮ ಹತ್ರ ಇಲ್ಲ. 3ನೇ ಪ್ಲಾಟ್ಫಾರ್ಮ್ ಯಾರ ಹತ್ರ ಜಿಗರ್ ಇಲ್ಲೋ, ಯಾರ ಹತ್ರ ಫೇಸ್ ಇಲ್ಲೋ ಅಂತ ವ್ಯಕ್ತಿಗಳಿಗೆ ಯಶಸ್ಸು ಮಾಡ್ಲಿಕ್ಕೋಸ್ಕರ ಆ ಸರ್ವಶಕ್ತ ಭಾರತ ದೇಶದಲ್ಲಿ 3ನೇ ಪ್ಲಾಟ್ಫಾರ್ಮ್ ವೆಸ್ಟೀಜ್ ಮಾಡಿ ನಮ್ಮೆಲ್ಲ ಕಳಿಸಿದ್ದಾರೆ. ಈಗ ವೆಸ್ಟೀಜ್ ಅಲ್ಲಿ ದುಡ್ಡು ಮಾಡೋದಲ್ಲದೆ ವೆಸ್ಟೀಜ್ ಬೆಟರ್ ಅಂಡ್ ಬೆಟರ್ ಸ್ಕೀಮ್ಸ್ ಕೊಡ್ತಾ ಇದೆ. 20 crore ಕ್ಲಬ್
20 ಕೋಟಿ ಕ್ಲಬ್. PMCM ಮೀಟಿಂಗ್ ಅಲ್ಲಿ ನಾನೊಂದು ಘಟನೆ ಶೇರ್ ಮಾಡ್ಕೊಂತೀನಿ, ಜಸ್ಟ್ 1 minute ಅಲ್ಲಿ ನಾನು ಮಾತಾಡ್ತೀನಿ. PMCM ಮೀಟಿಂಗ್ ನಡೀತು ರೀಸೆಂಟ್ಲಿ ಒಂದು 4-5 ದಿನ ಮುಂಚೆ. ಈ V20 ಇದು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಇನ್ನ 20 ಕೋಟಿ ಕ್ಲಬ್ ಅಂತ ಶೇರ್ ಮಾಡಿರ್ಲಿಲ್ಲ ಕಂಪನಿ. ಗೆಸ್ ಮಾಡಿ ಏನ್ ಬರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಪವನ್ ಮಲಿಕ್ ಸರ್ ಕೂತಿದ್ರು. ಪವನ್ ಮಲಿಕ್ ಸರ್ ಎದ್ದು ಬಾಲಿ ಸರ್ ಹೇಳಿದ್ರು, ಸರ್ ಗೆಸ್ ಮಾಡೋದೇನಿದೆ, 20 ವರ್ಷದ ಕಂಪನಿ ಆಗಿದೆ, 20 ಕೋಟಿ ಕ್ಲಬ್ ಕೊಡಿ ಅಂತ ಹೇಳಿದ್ರು. ಡಿಯರ್ ಫ್ರೆಂಡ್ಸ್, ಅವತ್ತಿನ ದಿನ ಕಂಪನಿ ಡಿಸಿಷನ್ ತಗೊಂಡಿದ್ದು ಓನ್ಲಿ 10 crore ಕ್ಲಬ್. ನಿಜ ಹೇಳ್ತಾ ಇದ್ದೀನಿ, ಓನ್ಲಿ 10 crore ಕೊಡಬೇಕು ಅಂತ. ಬಟ್ ನೆಕ್ಸ್ಟ್ ಡೇ ಜೂನ್ 2ನೇ ತಾರೀಕಿಗೆ ಕಂಪನಿ V20 ಇವೆಂಟ್ ಅಲ್ಲಿ ಅನೌನ್ಸ್ ಮಾಡಿರೋದು, ಯಾಕೆ 20 ವರ್ಷದ ಕಂಪನಿ ಅಲ್ಲ, 20 crore ಕ್ಲಬ್ ಅನೌನ್ಸ್ ಮಾಡೋಣ, ನಮ್ಮ ಡಿಸ್ಟ್ರಿಬ್ಯೂಟರ್ ಮಾಡಿ ಅಂತೀವಿ. ಈಗ ಅದನ್ನ ಅಚೀವ್ ಮಾಡೋ ಮುಂದೆ ಮುಂದೆ ಅಚೀವ್ ಮಾಡಿ ನಮ್ಮ ರೆಡಿ ಅಚೀವ್ ಮಾಡಿಕೆ